ನಮಸ್ಕಾರ ನಾಲ್ಮೆಯ ಕೇಳುಗರೆ. ಇವತ್ತಿನ ದಿನ ನಾನು ಮೊದಲ ಬಾರಿಗೆ ಬೆಂಗಳೂರಿಗೆ ಬಂದಾಗ ನಡೆದಂಥ ಒಂದು ಚಿಕ್ಕ ಘಟನೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ನಾನು ಬೆಂಗಳೂರಿಗೆ ಬಂದು ಸುಮಾರು 3 ತಿಂಗಳಾಗಿತ್ತು. ಒಂದಿನ ನಮ್ಮ ಮನೆ ಹತ್ರ ಒಬ್ಬ ಹೆಣ್ಮಗಳು ಬಾಳೆಹಣ್ಣುಗಳನ್ನ ಮಾರಾಟಕ್ಕೆ ಬಂದಳು. ತಳ್ಳೋ ಗಾಡಿನಲ್ಲಿ ಆಕೆ ಬೇರೆ ಬೇರೆ ಥರದ ಹಣ್ಣುಗಳನ್ನ ಇಟ್ಕೊಂಡು ಬಂದಿದ್ಲು. ನನಗೆ ಬಾಳೆಹಣ್ಣು ಬೇಕಾಗಿತ್ತು. ನಾನು ಅವಳ ಹತ್ರ ಹೋಗ್ಬಿಟ್ಟು ನೋಡಿದೆ. ಅಲ್ಲಿ ಅವಳ ಹತ್ರ ಏಲಕ್ಕಿ ಬಾಳೆಹಣ್ಣು ಮತ್ತು ಪಚ್ಚ ಬಾಳೆಹಣ್ಣಿತ್ತು. ನಾನು ಆ ಅಮ್ಮನ ಕೇಳಿದೆ, ಇದೆಷ್ಟಮ್ಮ ಅಂತ ಕೇಳಿದೆ. ಅವಳು ಇದು 60 ರೂಪಾಯಿ, ಇದು 40 ರೂಪಾಯಿ ಅಂತ ಹೇಳಿದ್ಲು. ಅದಕ್ಕೆ ನಾನು ಅಂದೆ, ಸರಿ ಆಯ್ತಮ್ಮ, 1 ಡಜನ್ ಬಾಳೆಹಣ್ಣು ಕೊಡು ನನಗೆ ಅಂತಂದೆ. ಅದಕ್ಕೆ ಅವಳೇ ಅನ್ಬೇಕು, ಸರ್ ನಮ್ಮ ಹತ್ರ ಡಜನ್ ಬಾಳೆಹಣ್ಣಿಲ್ಲ ಸರ್, ಏಲಕ್ಕಿ ಬಾಳೆಹಣ್ಣಿದೆ, ಪಚ್ಚ ಬಾಳೆಹಣ್ಣಿದೆ ಅಂದ್ಲು. ನನಗೆ ಆಶ್ಚರ್ಯ ಆಯಿತು. ಅಲ್ಲ ಇವನ ಮುಂದೆನೇ ಬಾಳೆಹಣ್ಣು ಇಟ್ಕೊಂಡು ಇಲ್ಲ ಅಂತದಾಳಲ್ಲ ಇವಳು ಅಂತ. ಆಮೇಲೆ ಅವಳನ್ನ ಕೇಳಿದೆ, ಅಲ್ಲಮ್ಮ ಬಾಳೆಹಣ್ಣು ಇಲ್ಲೇ ಇದೆ, ಇಲ್ಲ ಅಂತ ಇದೆಯಲ್ಲ ನೀನು ಅಂದಾಗ ಆ ಅಮ್ಮ, ಓ ಇದಾ ಸರ್, ಇದು 60 ರೂಪಾಯಿ ಕೆ ಜಿ ಅಂದ್ಲು. ನನಗೆ ಆವಾಗ ಅರ್ಥ ಆಗಿದ್ದೇನಪ್ಪ ಅಂದರೆ, ಇಲ್ಲಿ ಬಾಳೆಹಣ್ಣನ್ನು ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ. ನಮ್ಮ ಕಡೆ ಎಲ್ಲ ಡಜನ್ ಲೆಕ್ಕದಲ್ಲಿ, ಬಟ್ ಇಲ್ಲಿ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ಅಂತ ನನಗೆ ಗೊತ್ತಾಗಿದ್ದೆ ಆವಾಗ. ಆಮೇಲೆ ಸರಿ ಆಯ್ತಮ್ಮ, ಇವನ್ನೇ 1 ಕೆ ಜಿ ಕೊಡು ಅಂತ ಹೇಳಿ 1 ಕೆ ಜಿ ಬಾಳೆಹಣ್ಣು ತೊಗೊಂಡು ನನ್ನ ಪಾಡಿಗೆ ನಾನು ಹೋದೆ. ಅವಳ ಪಾಡಿಗೆ ಅವಳು ಹೋದ್ಲು.